ಒಂದೇ ಜಾತಿ ಅಂತ ಪರಿಗಣಿಸಲಾಗಿದೆ. ನಮ್ಮ ಜಾತಿಯನ್ನು ವಿಂಗಡಿಸಿ ಸಮಾಜ ಒಡೆಯುವಂಥ ಕೆಲಸಗಳನ್ನು ಸರ್ಕಾರ ಕೈ ಇಕ್ಕಿದೆ ಅಂತೇಳಿ ಅಭಿಪ್ರಾಯಪಡ್ತಾರೆ. ಹಿಂದುಳಿದ ವರ್ಗ 2Aಗೆ ಸಂಬಂಧಪಟ್ಟಂಥ ವಿಶ್ವಕರ್ಮರು, ಈಡಿಗರು, ಬಲಿಜಿಗರು ಇವರೆಲ್ಲ ಏನು ಹೇಳ್ತಾರೆ ಅಂದರೆ ನಮ್ಮದು 30-35 ಲಕ್ಷ ಅಂತೇಳಿ ನಾವು ಸಮೀಕ್ಷೆ ಪ್ರಕಾರ ನಮ್ಮಲ್ಲಿ ನಿಖರವಾದಂಥ ಮಾಹಿತಿ ಇದೆ. ಆದರೆ ಸರ್ಕಾರ 12 ಲಕ್ಷ 11 ಲಕ್ಷ ಅಂತ ಹೇಳುತ್ತೆ. ಹಾಗಾಗಿ ನಮ್ಮ ಸಮಾಜದಲ್ಲೂ ಕೂಡ ಒಂದು ರೀತಿ ಗೊಂದಲ ಉಂಟಾಗಿದೆ ಅನ್ನುವಂಥ ಮಾತನ್ನು ಹೇಳಿರ್ತಾರೆ. ಬಹುದೊಡ್ಡ ಸಂಖ್ಯೆಯಲ್ಲಿರುವಂಥ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಮುಖಂಡರು ಜಾತಿಯ ಆಧಾರದಲ್ಲಿ ನಮ್ಮದು ವಿಭಜನೆ ಮಾಡಲಾಗಿದೆ, ಅಲ್ಪಸಂಖ್ಯಾತ ಸಮುದಾಯವನ್ನು ಹೆಚ್ಚು ಅಂತೇಳಿ ತೋರಿಸುವಂಥ ಒಂದು ತಂತ್ರ ನಡೀತಾ ಇದೆ ಅಂತೇಳಿ ಹೇಳುವಂಥ ಅಭಿಪ್ರಾಯಗಳಿದೆ. ಎಲ್ಲಕ್ಕಿಂತ ಹೆಚ್ಚಾಗಿ ಆ ವರದಿಯಲ್ಲಿ ಬ್ರಾಹ್ಮಣ ಕ್ರಿಶ್ಚಿಯನ್, ಒಕ್ಕಲಿಗ ಕ್ರಿಶ್ಚಿಯನ್, ಲಿಂಗಾಯತ ಕ್ರಿಶ್ಚಿಯನ್, ಈಡಿಗ ಕ್ರಿಶ್ಚಿಯನ್, ಬಲಿಜ ಕ್ರಿಶ್ಚಿಯನ್, ಮಡಿವಾಳ ಕ್ರಿಶ್ಚಿಯನ್ ಅನ್ನುವಂಥ ಪದಗಳಿದೆಯಲ್ಲ, ಆ ಪದಗಳಲ್ಲಿ ಒಂದಷ್ಟು ಸಮುದಾಯಗಳು, ಆಯಾ ಸಮುದಾಯದ ಒಂದಷ್ಟು ಜಾತಿಗಳು ಕ್ರಿಶ್ಚಿಯನ್ ಅಂತೇಳಿ ವರ್ಗೀಕರಣ ಆಗಿದೆ ಅನ್ನುವಂಥ ನೋವುಗಳು ಕೆಲವರಲ್ಲಿ ಇದೆ ಮತ್ತು ಅದು ಸತ್ಯ ಇದೆ. ಆ ಎಲ್ಲ ಹಿನ್ನೆಲೆಯಲ್ಲಿ ಸಿದ್ದರಾಮಯ್ಯನವರ ಸರ್ಕಾರ ತನಗೆ ಬಂದಂಥ ಗಂಡಾಂತರವನ್ನು ತಪ್ಪಿಸಿಕೊಳ್ಳಲಿಕ್ಕೆ ಈ ಜನಗಣತಿಯನ್ನು ಇಟ್ಟುಕೊಂಡು ಗುರಿಯಾಗಿಟ್ಟುಕೊಂಡು ಇವತ್ತು ಹೊಸ ಪ್ರಕಟಣೆಯನ್ನು ಹೊರಡಿಸಿದೆ ಅಂತ ನಮಗನಿಸುತ್ತೆ. ಯಾಕಂದರೆ ಅವರೇ 200 ಕೋಟಿ ರೂಪಾಯಿ ಬಿಡುಗಡೆ ಮಾಡಿದ್ದು ಸಿದ್ದರಾಮಯ್ಯನವರೇ ಕಾಂತರಾಜ್ ವರದಿಯನ್ನು ನೇಮಕ ಮಾಡಿರುವಂಥದ್ದು, ಅವರ ಅವಧಿಯಲ್ಲೇ ಸ್ವೀಕಾರ ಮಾಡಲಿಕ್ಕೆ ಅವಕಾಶಗಳಿತ್ತು. ಈಗ ಒಂದು ರೀತಿ ಗೊಂದಲದ ಗೂಡಾಗಿ ಸರ್ಕಾರದ ಮೇಲೇನೋ ಸಮಸ್ಯೆ ಬರ್ತದೆ ಅಂತ ಹೇಳಿದಾಗ ಈ ಜಾತಿ ಗಣತಿಯ ವಿಚಾರವನ್ನು ಇಟ್ಟುಕೊಂಡು ಸರ್ಕಾರ ರಕ್ಷಣೆ ಮಾಡ್ಕೊಳ್ತದ ಅಂತೇಳಿ ಜನ ಆಡಿಕೊಳ್ಳುವಂಥ ವ್ಯಾಪಕವಾದಂಥ ಚರ್ಚೆಗಳಾಗ್ತಾ ಇದೆ. ಆ ಹಿನ್ನೆಲೆಯಲ್ಲಿ ಸಚಿವ ಸಂಪುಟದಲ್ಲಿ ಏನು ನಿರ್ಧಾರ ಮಾಡ್ತೇವೆ ಅಂತೇಳಿ ಸರ್ಕಾರ ಹೇಳಿದೆ. ನಮಗನಿಸುತ್ತೆ ಸರ್ಕಾರ ಇದನ್ನೊಂದು ದಾಳವಾಗಿ ಇಟ್ಟುಕೊಂಡು, ಒಂದು ಗುರಾಣಿಯಾಗಿ ಇಟ್ಟುಕೊಂಡು ಜಾತಿ ಜನಗಣತಿಯನ್ನು ತನ್ನ ರಕ್ಷಣೆಯನ್ನು ತಾನು ಮಾಡಿಕೊಂಡು ಸಚಿವ ಸಂಪುಟದಲ್ಲಿ ಮತ್ತೊಂದು ಉಪಸಮಿತಿಯನ್ನು ಮಾಡಿ ಮತ್ತೊಂದು ಕಾಲಗಳು ಮುಂದೂಡಬಹುದಾ ಅಂತ ಯೋಚನೆ ಮಾಡ್ತಾ ಇದೆ ಅಂತ ಅನಿಸುವಂಥ ವ್ಯವಸ್ಥೆಗಳು ನಮ್ಮ ಮುಂದಿವೆ. ಆ ಹಿನ್ನೆಲೆಯಲ್ಲಿ ಇವತ್ತು ಸರ್ಕಾರ ಯಾವ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ, ಜಾತಿ ಗಣತಿಯನ್ನು ನಾನು ಸ್ವೀಕಾರ ಮಾಡಿದ್ದೇನೆ ಅಂತ ಹೇಳುತ್ತಾ, ಅದರಲ್ಲಿರುವಂಥ ಶಿಫಾರಸುಗಳನ್ನು ನಾನು ಅಂಗೀಕರಣ ಮಾಡಿದೆ ಅಂತ ಹೇಳುತ್ತಾ ಅನ್ನೋದನ್ನು ಯೋಚನೆ ಮಾಡಿದ ನಂತರವೇ ನಮ್ಮ ಪಾರ್ಟಿಯ ವತಿಯಿಂದ ನಾವು ಪ್ರತಿಕ್ರಿಯೆಯನ್ನು ಕೊಡ್ತೇವೆ. ನಾವು ದುರ್ಬಲರ, ಧ್ವನಿ ಇಲ್ಲದಿದ್ದವರ, ಹಿಂದುಳಿದ ವರ್ಗದವರ ಒಟ್ಟಾರೆ ಸಾಮಾಜಿಕ ಶಾಂತಿ ಮತ್ತು ನೆಮ್ಮದಿ ಸರ್ವರಿಗೂ ಸಮಬಾಳು ಸಿಗುವಂಥ ಯೋಚನೆಗೆ ಬದ್ಧವಾಗಿಟ್ಟುಕೊಂಡು ಯೋಚನೆ ಮಾಡ್ತಾ ಇದ್ದೇವೆ. ಈಗ ಶಾಲಾ ಮಕ್ಕಳಿಂದ ಸರ್ವೆ ಮಾಡಿಸಿದ್ದೀರಿ ಅಂತ ಹೇಳುವಂಥ ಟೀಕೆಗಳು ಬರ್ತಾ ಇದೆಯಲ್ಲ, ನಮ್ಮನೆಗೆ ಬಂದಿಲ್ಲ ಅಂತ ಹೇಳುವವರಿದ್ದಾರಲ್ಲ. ಹಾಗಾಗಿ 162 ಕೋಟಿ ರೂಪಾಯಿಯನ್ನು ಖರ್ಚು ಮಾಡಿ ಎಲ್ಲರ ಮನೆಗೂ ಹೋಗದೇ ಇರುವಂಥ ಮಟ್ಟಕ್ಕೆ ಇದು ಬಂದಿದೆಯಾ ಅನ್ನೋದಕ್ಕೆ ಸಿದ್ದರಾಮಯ್ಯನವರು ಹೊತ್ತು ಆಯೋಗದ ರಚನೆ ಮಾಡಿ ಅವಕಾಶ ಮಾಡಿಕೊಟ್ಟು ಅನುದಾನ ಬಿಡುಗಡೆ ಮಾಡಿದ ಮತ್ತು ಅವರ ಅವಧಿಯಲ್ಲೇ ಇದು ಮುಗಿದಿದ್ದರಿಂದ ಅವರೇ ಇವತ್ತು ಸಚಿವ ಸಂಪುಟದ ಉತ್ತರ ಕೊಡಬೇಕು ಅನ್ನೋದು ನನ್ನ ಆಗ್ರಹ. ಈಗ ಮುಖ್ಯಮಂತ್ರಿಗಳು ಮಾಡಿದವರು ಅವರೇ ತಾನೇ ಸಚಿವ ಸಂಪುಟಕ್ಕೆ, ಅವರೇ ಜಾತಿ ಗಣತಿಗೆ ಆದೇಶ ಕೊಟ್ಟವರು ಅವರು, ಕಾಂತರಾಜ್ ವರದಿಯನ್ನು ನೇಮಕ ಮಾಡಿದವರು ಅವರು, 200 ಕೋಟಿ ರೂಪಾಯಿ ಖರ್ಚು ಮಾಡಿ 200 ಕೋಟಿ ರೂಪಾಯಿ ಬಿಡುಗಡೆ ಮಾಡಿ 162 ಕೋಟಿ ರೂಪಾಯಿನ ಖರ್ಚು ಮಾಡಿದೆ ಅಂತ ಹೇಳಿದವರು ಅವರು. ಹಾಗಾಗಿ ಅವರ ನಿರ್ಧಾರ ಏನು ತಗೊಳ್ತಾರೆ, ಅವರ ನಿರ್ಧಾರವನ್ನು ತೆಗೆದುಕೊಳ್ಳುವ ಯೋಚನೆಯನ್ನು ನೋಡಿ, ಅವರ ಪ್ರಕಟಣೆಯನ್ನು ನೋಡಿ, ಅವರ ಹೇಳಿಕೆಯನ್ನು ನೋಡಿ ನಾವು ನಾಳೆ ಇಡೀ ಪಾರ್ಟಿ ಎಲ್ಲ ಮುಖಂಡರು ಒಂದು ಕೂತ್ಕೊಂಡು ನಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಬೇಕು ಅನ್ನೋ ತೀರ್ಮಾನಕ್ಕೆ ನಾವು ಬಂದಿದ್ದೇವೆ.